ಕೋತಿಗಳ ವಿರುದ್ಧ ಜಿಟಿ ದೇವೇಗೌಡರು ಮತ್ತೊಮ್ಮೆ ಗುಡುಗಿದ್ದಾರೆ. ಚುನಾವಣೆಗೆ ಬಂದಾಗಷ್ಟೇ ನನ್ನನ್ನು ಸಂಘಟನೆ ಬಳಸಿಕೊಳ್ಳುತ್ತಾರೆ. ಮತ್ತೊಮ್ಮೆ ಬೇಸರ ಹೊರಹಾಕಿದ ಮಾಜಿ ಸಚಿವ ಜಿಟಿ ದೇವೇಗೌಡ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಸಂಘಟನೆ ಮಾಡುತ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಮಾಡಿ ಸಂಘಟನೆ ಮಾಡುತ್ತಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ನನ್ನನ್ನು ಕರೀತಾರೆ. ಪಾಪ ಹಿರಿ ಜೀವ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗೂ ಮಾಡಿದ್ರು. ಮತ್ತೊಮ್ಮೆ ಬೇಸರ ಹೊರಹಾಕಿದ ಮಾಜಿ ಸಚಿವ ಜಿಟಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ವಿಜೇಂದ್ರ ಬಿಜೆಪಿ ಪಕ್ಷದ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಅವರವರ ಪಕ್ಷವನ್ನ ಅವರು ಸಂಘಟನೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಈಗ ನಾನು ಕ್ಷೇತ್ರದ ಕಡೆ ಗಮನ ಕೊಡುತ್ತಿದ್ದೇನೆ. ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹೀಗಾಗಿ ಪಕ್ಷ ಸಂಘಟನೆಯ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿಲ್ಲ. ಮೈಸೂರಿನಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡ ಹೇಳಿಕೆ. 2023 ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಜಿಟಿ ದೇವೇಗೌಡ್ರೆ ನಿಮಗೆ ಜೆಡಿಎಸ್ ಯಾವ ಜವಾಬ್ದಾರಿಯನ್ನ ಕೊಟ್ಟಿತ್ತು? ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಲಿಲ್ವಾ? ಕುಮಾರಸ್ವಾಮಿ ಸಾಧ್ಯ ಅಂತ ನಿಮ್ಮನ್ನ ಹತ್ರ ಕೂರಿಸ್ಕೊಳ್ಳಿಲ್ವಾ? ಎಚ್.ಡಿ. ದೇವೇಗೌಡರು ರಾಜಕೀಯ ಸಲಹೆಗಳನ್ನು ನಿಮ್ಮ ಜೊತೆ ಕೇಳಲಿಲ್ವಾ? ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಬಳಿ ಕೇಳದೇ ಇರತಕ್ಕಂತಹ ರಾಜಕೀಯ ನಿರ್ಧಾರಗಳು ಯಾವುದಿದ್ದಾವೆ? ಪಂಚರತ್ನ ಯೋಜನೆಗಳಲ್ಲಿ ನಿಮಗೆ ಕೊಟ್ಟಂತಹ ಸ್ಥಾನಮಾನ ಅದು ನೀವು ಮರೀತೀರಾ? ಇದು ನಾವು ಹೇಳ್ತಾ ಇಲ್ಲ, ಪಕ್ಷದ ಕಾರ್ಯಕರ್ತರು ಜಿಟಿ ದೇವೇಗೌಡರ ಜೊತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಜಿಟಿ ದೇವೇಗೌಡರಿಗೆ ಯಾವಾಗಿನಿಂದ ಈ ಅಸಮಾಧಾನ ಈ ಹಿಂದಿನಿಂದಲೂ ಕೂಡ ಇತ್ತು. ಯಾವಾಗ ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆ ನಿಖಾ ಮಾಡಿಕೊಂಡು ಕೇಂದ್ರಕ್ಕೆ ಹೋದ್ರು ಆಗ್ಲಿಂದಲೂ ಕೂಡ ಜಿಟಿ ದೇವೇಗೌಡರಿಗೆ ಒಂದಲ್ಲ ಒಂದು ತರಹದ ಅಸಮಾಧಾನಗಳಿದ್ದಾವೆ. ಆದರೆ ಈ ಅಸಮಾಧಾನ ಎಕ್ಸ್ಪೋಸ್ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಸಂದರ್ಭ. ಕುಮಾರಸ್ವಾಮಿಯ ಮಗ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಅನ್ನೋದು ಘೋಷಣೆ ಆಯಿತು ನೋಡಿ. ಆ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು ಕೂಡ ಚನ್ನಪಟ್ಟಣಕ್ಕೆ ಬಂದು ಜೆಡಿಎಸ್ ಪರ ಪ್ರಚಾರ ಮಾಡಿದ್ರೆ ಹೊರತಾಗಿ ಸ್ವತಃ ಅದೇ ಮನೆಯ ಸುಪುತ್ರ ಜಿಟಿ ದೇವೇಗೌಡರು ಬರಲಿಲ್ಲ. ಬಂದರೂ ಕೂಡ ಒಂದು ಫಾರ್ಮಾಲಿಟೀಸಿಗೆ ಒಂದೆರಡು ತಾಸು ನಿಂತ್ಕೊಂಡು ನಿಖಿಲ್ ಅವರನ್ನ ನೋಡ್ಕೊಂಡು ಹೋದ್ರೆ ಹೊರತಾಗಿ ಅದು ಇಂಡೈರೆಕ್ಟ್ಲಿ, ಅದು ಕೂಡ ಫಿಸಿಕಲಿ ಅವರು ಹೋದ್ರೋ ಇಲ್ವಾ ಅನ್ನೋದು ಇನ್ನೂ ಕೂಡ ನಿಖರ ಇಲ್ಲ. ಸೊ ಆಗಲೂ ಕೂಡ ಅವರ ಭಿನ್ನಾಭಿಪ್ರಾಯಗಳು ಕಾಣ್ತಾ ಇತ್ತು. ಜಿಟಿ ದೇವೇಗೌಡರು ಯಾಕೋ ಜೆಡಿಎಸ್ನಿಂದ ದೂರ ಇದ್ದಾರೆ, ಅಂತರವನ್ನು ಕಾಯ್ಕೊಂಡಿದ್ದಾರೆ, ಯಾಕೆ ರಾಜಕೀಯ ಕಾರಣಗಳಿದಾವ? ಅಥವಾ ಜಿಟಿ ದೇವೇಗೌಡರನ್ನ ಯಾರಾದರೂ ಕಾಂಗ್ರೆಸ್ ನಾಯಕರು ಅಪ್ರೋಚ್ ಮಾಡಿದಾರಾ? ಜಿಟಿ ದೇವೇಗೌಡರು ಕಾಂಗ್ರೆಸ್ನತ್ತ ವಾಲ್ತಿದಾರಾ? ಪ್ರಾದೇಶಿಕ ಪಕ್ಷವನ್ನು ಜಿಟಿ ದೇವೇಗೌಡರು ಬಿಟ್ಟು ಹೋದ್ರೆ ಗತಿ ಏನು? ಒಬ್ಬ ಅನುಭವಿ ಹಿರಿಯ ರಾಜಕಾರಣಿ ಈಗಲೂ ಜೆಡಿಎಸ್ನಲ್ಲಿ ಇದ್ದಾರೆ ಅನ್ನುವುದಾದರೆ ಅದು ಜಿಟಿ ದೇವೇಗೌಡರು. ಸಿಎಂ ಇಬ್ರಾಹಿಂ ಅವರು ಹೊರಗೆ ಹೋದ ನಂತರ ಸಿಎಂ ಇಬ್ರಾಹಿಂ ಬುಡಿ ಅವರು ಸಾಂಪ್ರದಾಯಿಕ ಹಾರುವ ಹಕ್ಕಿ, ಯಾವಾಗ ಎಲ್ಲಿರ್ತಾರೆ? ಈಗಲೂ ಕೂಡ ಅವ್ರ ಮನೇಲಿರೋದು ಡೌಟು, ಎಲ್ಲಾದರೂ ಹೋಗಿರ್ತಾರೆ. ಸ್ವಂತ ಮನೆಯಲ್ಲೇ ತಟಸ್ಥವಾಗಿ ಕೂತುಕೊಳ್ಳದ ಸಿಎಂ ಇಬ್ರಾಹಿಂ ಅವರು ಜಂಗಮ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಆದರೆ ಜಿಟಿ ದೇವೇಗೌಡರ ವಿಚಾರದಲ್ಲಿ ಹಂಗಲ್ಲ. ಜಿಟಿ ದೇವೇಗೌಡರು ಒಂದು ತರಹದ ಜೆಡಿಎಸ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ದೇವೇಗೌಡರ ಚಲನವಲನಗಳನ್ನು ತೀರಾ ಹತ್ತಿರದಲ್ಲಿ ನೋಡಿದಂತಹ ಒಬ್ಬ ವ್ಯಕ್ತಿ. ಸೊ ಅನುಭವಿ ರಾಜಕಾರಣಿ. ಸೊ ಜಿಟಿ ದೇವೇಗೌಡರು ಈಗಲೂ ಕೂಡ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ನನ್ನ ಜೊತೆ ಸಲಹೆ ಕೇಳ್ತಾರೆ, ಅದನ್ನು ಹೊರತುಪಡಿಸಿದರೆ ನನ್ನನ್ನು ಹತ್ರಕ್ಕೂ ಕೂಡ ಸೇರಿಸಿಕೊಳ್ಳುವುದಿಲ್ಲ. ವಿಜೇಂದ್ರ ಅವರು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ನಮ್ಮ ಜೆಡಿಎಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸಂಘಟನೆ ಮಾಡ್ತಾ ಇದ್ದಾರೆ. ನನಗೆ ನನ್ನ ಕ್ಷೇತ್ರದ ಮೇಲೆ ಕಾಳಜಿ ಇದೆ, ಆದರೆ ಪಕ್ಷವನ್ನು ಸಂಘಟಿಸೋದಕ್ಕೆ ನನಗೆ ಆಸಕ್ತಿ ಇಲ್ಲ ಅನ್ನೋ ತರಹನೇ ಹೇಳಿದ್ದವರು. ನಾನು ಸ್ವಲ್ಪ ಆಸಕ್ತಿ ತೋರಿಸಿಲ್ಲ, ಅದು ಯಾಕೆ ಹೇಳಬೇಕು? ಮನೆ ಮಗನಾಗಿ ತನ್ನ ಮನೆಯ ಅಭಿವೃದ್ಧಿಗೋಸ್ಕರ ತಾನೇ ಕಷ್ಟಪಡಬೇಕೇ ಹೊರತಾಗಿ ಜೆಡಿಎಸ್ ಬಿಜೆಪಿಯಿಂದ ಯಾರು ಬಂದು ಕಷ್ಟಪಡಲ್ಲ, ಕಾಂಗ್ರೆಸ್ನಿಂದಲೂ ಕೂಡ ಬರಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ ತನ್ನ ಮನೆಯ ವಿರುದ್ಧವೇ ಅಸಮಾಧಾನ ಜಿಟಿ ದೇವೇಗೌಡರಿಗೆ ಇದೆ ಎನ್ನುವಂಥ ಸಂದೇಶವನ್ನು ರವಾನಿಸ್ತಾ ಇದೆ. ಸೊ ಜಿಟಿ ದೇವೇಗೌಡರು ಒಂದು ತರಹದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರಾ ಅನ್ನೋ ರಾಜಕೀಯ ಚರ್ಚೆಗಳು ಗರಿಗೆದರಿ ಈಗ ರಾಜಕಾರಣದಲ್ಲಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.